ಇಡೀ ದೇಶದಲ್ಲಿ ಕಾಂಗ್ರೆಸ್ಸು ಮನ್ರೇಗಾದಲ್ಲಿ ಗಾಂಧಿಯವರ ಹೆಸರನ್ನ ತೆಗೆದುಬಿಟ್ಟಿದ್ದಾರೆ ಅಂತ ಬಿಜೆಪಿಯ ಮೇಲೆ ಪುಗಾಡ್ಕೊಂಡು ಬಂದರು. ಈಗ ಗಾಂಧೀಜಿಯವರ ಹೆಸರನ್ನ ತುಮಕೂರಿನಲ್ಲೇ ಕ್ರೀಡಾಂಗಣಕ್ಕೆ ಬದಲಾವಣೆ ಮಾಡ್ಬಿಟ್ಟು ಅದರ ಹೆಸರನ್ನ ಪರಮೇಶ್ವರ್ ಅಂತ ಇಟ್ಬಿಟ್ರು. ನನ್ನ ಹೆಸರಿಟ್ಟರೆ ನಿಮ್ಗೆ ಯಾಕ್ರಿ ಹೊಟ್ಟೆ ಉರಿ ಅಂತ ಈಗ ಕೇಳ್ತಾ ಇದ್ದಾರೆ. ನಾನು ಕ್ರೀಡಾಪಟು, ತುಮಕೂರಿಗೆ ಕೀರ್ತಿಯನ್ನ ತಂದಿದ್ದೇನೆ, ಕ್ರೀಡಾಪಟುಗಳು ಸೇರಿ ನನ್ನ ಹೆಸರನ್ನ ಇಟ್ಟಿದ್ದಾರೆ, ಸೊ ನಾನು ಹೆಸರಿಡಲು ಕೇಳಿಕೊಳ್ಳಲ್ಲ ಅಂತ ಅವ್ರು ಹೇಳ್ಕೊಂಡಿರೋದು ಮಾನ್ಯ ಗೃಹ ಮಂತ್ರಿಗಳು. ಜನರು ಪ್ರೀತಿಯಿಂದ ಇಟ್ಟರೆ ಮಾತ್ರ ಅದು ಸಾಧ್ಯ ಅಂತಿದ್ದಾರೆ. ನಿಮಗೆ ಯಾಕೆ ಹೊಟ್ಟೆ ಉರಿ ಅಂತ ಪರಮೇಶ್ವರ್ ಅವರು ಕೇಳ್ತಾ ಇರೋದು. ಆಯೋಜನೆ ಮಾಡಿದ್ದೀರಿ, ಸ್ಟೇಡಿಯಂದೇ ಒಂದು ಇಶ್ಯೂ ಆಗಿದೆ. ಬಿಜೆಪಿ ಪ್ರತಿಭಟನೆ ಮಾಡಿ ನಿನ್ನೆಲ್ಲ ನೋಡಿ, ಅದು ಒಂದು ಶೆಡ್ಡು. ಮಹಾತ್ಮ ಗಾಂಧಿ ಸ್ಟೇಡಿಯಂ ಹೆಸರನ್ನು ತೆಗಿತಾರೇನ್ರಿ ಯಾರಾದರೂ? ಆ ರೀತಿ ಆರೋಪ ಮಾಡ್ತಾರೆ. ನಾವು ಮಹಾತ್ಮ ಗಾಂಧಿ ಹೆಸರನ್ನು ಇಟ್ಟಿರಬೇಕು ಅಂತ ಹೇಳಿ ನಾವು ಹೋರಾಟ ಮಾಡ್ತಾ ಇದ್ವಿ ಮನ್ರೇಗಾಗಿ. ಮಹಾತ್ಮ ಗಾಂಧಿ ಸ್ಟೇಡಿಯಂ ತೆಗಿತಾ ಇದ್ದಾರೆ ಅಂತ ಯಾರಾದರೂ ಹೇಳಿದರೆ ಅದು ಹುಚ್ಚರು ಹೇಳಬೇಕಷ್ಟೇ. ಅದು ಅಲ್ಲಿ ಒಂದು ಹೊರಗಡೆ ಒಂದು ಶೆಡ್ ಇದೆ, ಅದನ್ನು ಕಾಂಪ್ಲೆಕ್ಸ್ ಥರ ಮಾಡಿದ್ದಾರೆ, ಇಂಡೋರ್ ಕಾಂಪ್ಲೆಕ್ಸ್. ಸೆಪ್ಟೆಂಬರ್ನಲ್ಲಿ ನನಗೂ ಗೊತ್ತಿಲ್ಲ, ನಮ್ಮ ಅಲ್ಲಿನ ಸ್ಪೋರ್ಟ್ಸ್ ಮೆನ್ಗಳೆಲ್ಲ ಪತ್ರ ಕೊಟ್ಟಿದ್ದಾರೆ, ಎಲ್ಲ ರುಜು ಮಾಡಿ ಪರಮೇಶ್ವರ್ ಹೆಸರಿಡಬೇಕು. ನನಗೆ ಗೊತ್ತಿಲ್ಲ ಅದು. ಈಗ ಮೊನ್ನೆ ಹೇಳಿದಾಗ ಆಯ್ತಪ್ಪ ಅವ್ರನ್ನ ಕೇಳ್ಕೊಳ್ಳಿ, ನನಗೇನು ಅದಕ್ಕೆ ಸಂಬಂಧ ಇಲ್ಲ ಅಂತ ಹೇಳಿದೆ. ಅವರು ಇಲ್ಲ ನೀವು ಸ್ಪೋರ್ಟ್ಸ್ ಮೆನ್ ಆಗಿದ್ದವರು, ತುಮಕೂರಿಗೆ ಕ್ರಿಕೆಟ್ ಸ್ಟೇಡಿಯಂ ತರ್ತಾ ಇದ್ದೀರಿ, ಇಂಟರ್ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂ ಬಂದಿದೆ, ಆಮೇಲೆ ತುಮಕೂರು ಸ್ಟೇಡಿಯಮ್ಮನ್ನು ನೀವೇ ಮುಂದೆ ನಿಂತ್ಕೊಂಡು ಮಹಾತ್ಮ ಗಾಂಧಿ ಸ್ಟೇಡಿಯಮ್ಮನ್ನು ಭಾಳ ದೊಡ್ಡ ಪ್ರಮಾಣದಲ್ಲಿ ಚೆನ್ನಾಗಿ ಮಾಡಿಕೊಟ್ಟಿದ್ದೀರಿ, ಆಮೇಲೆ ಟೆನ್ನಿಸ್ ಕೋರ್ಟ್ ಮಾಡಿಕೊಟ್ಟಿದ್ದೀರಿ, ಇವೆಲ್ಲ ಮಾಡಿದ್ದೀರಿ, ನಿಮ್ಮ ಹೆಸರು ಇಡ್ತೀವಿ ಅಂದರೆ ನಾವು ನಿಮಗೆ ಬಿಟ್ಟಿದ್ದಪ್ಪ ಅದು ಅಂತ ಹೇಳಿದೆ. ಅದಕ್ಕೆ ಅವರು ಪರಮೇಶ್ವರ್ ರಾಜಕೀಯ ಮಾಡೋಕ್ಕೆ ಹೋದರೆ ಮಹಾತ್ಮ ಗಾಂಧಿ ಸ್ಟೇಡಿಯಂ ಚೇಂಜ್ ಮಾಡೋಕ್ಕಾಗುತ್ತಾ? ಅದೆಲ್ಲ ತಪ್ಪು ಕಲ್ಪನೆ. ಅದೇನೋ ಒಂದು ಶೆಡ್ಡಿ ಅಲ್ಲ ರೀ, ನಾನು ಮಾಡಿರೋ ಕಾಂಟ್ರಿಬ್ಯೂಷನ್ಗೆ ಆ ಶೆಡ್ಡಿಗೆ ಒಂದು ಹೆಸರಿಡ್ತಾರೆ ಅಂದರೆ ಇವ್ರಿಗೆ ಹೊಟ್ಟೆ ಉರಿ ಅಂದರೆ ನಾನೇನಪ್ಪ ಮಾಡೋದು? ಬೇರೆ ಬೇರೆ ರಾಜ್ಯದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ರಾಷ್ಟ್ರ ಮಟ್ಟದಲ್ಲಾಗಲಿ ರಾಜ್ಯ ಮಟ್ಟದಲ್ಲಾಗಲಿ ಕ್ರೀಡೆಗೆ ಸಂಬಂಧ ಇಲ್ಲದೆ ಇರ್ತಕ್ಕಂಥವ್ರ ಹೆಸರುಗಳನ್ನೆಲ್ಲ ಇಟ್ಬಿಟ್ಟಿದ್ದಾರೆ. ನಾವ್ಯಾರು ಅದನ್ನು ವಿರೋಧ ಮಾಡೋದಿಲ್ಲ, ಗೌರವ ಸಮರ್ಪಣೆ ಮಾಡಿದ್ದೇವೆ. ಹಾಗಾಗಿ ತಾವು ಕೂಡ ಅರ್ಥ ಮಾಡ್ಕೊಳ್ಬೇಕು, ಪರಮೇಶ್ವರ ಹೆಸರಿಟ್ಟ ಕ್ಷಣಕ್ಕೇನು ದೊಡ್ಡ ಬದಲಾವಣೆ ಆಗಿಬಿಡುತ್ತೆ ಅಂತಿಲ್ಲ. ಒಂದು ಸ್ಫೂರ್ತಿ, ಹೌದಪ್ಪ ಒಬ್ಬ ಕ್ರೀಡಾಪಟುವಿಗೆ ಕೊಡುವಂಥ ಗೌರವ ಅಂತ ಹೇಳಿ ಅವರು ಮಾಡಿದ್ದಾರೆ ಅಂತ ಅಷ್ಟೇ ಭಾವಿಸ್ಕೊಳ್ತೇನೆ ನಾನು, ಬೇರೆ ಏನೂ ಮಾತಾಡೋಕ್ಕೆ ಹೋಗೋದಿಲ್ಲ. ಆದ್ದರಿಂದ ಇವತ್ತು ಉದ್ಘಾಟನೆ ಮಾಡಿದ್ದೇವೆ, ಅದು ನನಗೆ ಕೊಟ್ಟಿರ್ತಕ್ಕಂಥ ಪ್ರೀತಿ ಅಂತ ಹೇಳಿ ನಾನು ಅಷ್ಟೇ ಭಾವಿಸ್ಕೊಳ್ತೇನೆ. ರಾಜಕೀಯವಾಗಿ ಇದನ್ನು ನೋಡೋದಾದರೆ ನಾವು ಸಾಮಾನ್ಯವಾಗಿ ನಾನು ಒಬ್ಬ ಕ್ರೀಡಾಪಟುವಾಗಿ, ಗೋವಿಂದರಾಜು ಅವರು ಒಬ್ಬ ಕ್ರೀಡಾಪಟುವಾಗಿ ಹೇಳೋದು, ರಾಜಕಾರಣ